ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದೊಂದೇ ರಾಜ್ಯದಿಂದ ಕಾಲ್ ಕೀಳ್ತಾ ಇದೆ. ಇತ್ತೀಚೆಗೆ ಬಿಹಾರದಲ್ಲಿ ಹೀನಾಯ ಸೋಲುಂಡಿದ್ದ ಕೈಪಡೆಗೆ ಜಾರ್ಖಂಡ್ನಲ್ಲೂ ಕೂಡ ಆಘಾತ ಎದುರಾಗ್ತಾ ಇದೆ. ಸಿಎಂ ಸೋರೆನ್ ಮೋದಿ ಸಂಘ ಮಾಡಲು ಈಗ ಮುಂದಾಗಿದ್ದಾರೆ. ಕೊನೆಗೂ ಕಾಂಗ್ರೆಸ್ ಕೈ ತಪ್ಪಲಿದೆ ಜಾರ್ಖಂಡ್. ಮೋದಿ ಸಂಘ ಮಾಡಲು ಮುಂದಾದ ಸೋರೆನ್. ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶವನ್ನೇ ಆಳಿತ್ತು. ಇರೋ ರಾಜ್ಯಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಆದರೆ ಈಗ ಕಾಂಗ್ರೆಸ್ ದಯನೀಸಿ ಸ್ಥಿತಿಗೆ ಬಂದು ತಲುಪಿದೆ. ಕೇವಲ ಮೂರು ರಾಜ್ಯಗಳಲ್ಲಿ ಸ್ವಂತ ಬಲದಲ್ಲಿ ಅಧಿಕಾರ ಹಿಡಿದಿದೆ. ಎರಡು ರಾಜ್ಯಗಳಲ್ಲಿ ಮೈತ್ರಿ ಸರ್ಕಾರದ ಭಾಗವಾಗಿದೆ. ಅದರಲ್ಲಿ ಒಂದು ರಾಜ್ಯವು ಕೈತಪ್ಪುತ್ತಿದೆ, ಅದೇ ಜಾರ್ಖಂಡ್. ಜಾರ್ಖಂಡ್ನ ರಾಜಕೀಯ ಬಹುದೊಡ್ಡ ಬದಲಾವಣೆಯ ಹಾದಿಯಲ್ಲಿದೆ. ಮೂಲಗಳ ಪ್ರಕಾರ ಸಿಎಂ ಹೇಮಂತ್ ಸೋರೆನ್ ನೇತೃತ್ವದ ಜಾರ್ಖಂಡ್ ಮುಕ್ತಿ ಮೋರ್ಚಾ ತನ್ನ ಸಾಂಪ್ರದಾಯಿಕ ಎದುರಾಳಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳಲು ಮುಂದಾಗಿದ್ದಾರಂತೆ. ಬಿಜೆಪಿ ನಾಯಕರ ಜೊತೆ ಸೋರೆನ್ ಮಾತುಕತೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಮತ್ತು ಅವರ ಪತ್ನಿ ಕಲ್ಪನಾ ಬಿಜೆಪಿ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದಾರಂತೆ. ಅದೇ ಕಾರಣಕ್ಕೆ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಯಾಗಬಹುದು ಎಂಬ ಊಹಾಪೋಹಗಳು ಹರಡಿವೆ. ಮೈತ್ರಿಯಲ್ಲಿ ಬಿರುಕು ಯಾಕೆ? ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟಕ್ಕೆ ಜೆಎಂಎಂ ಹಲವು ಸ್ಥಾನ ಬಿಟ್ಟುಕೊಟ್ಟಿತ್ತು. ಜೆಎಂಎಂ ಕೃಪೆ ತೋರಿದ್ದಕ್ಕೆ ಆರ್ಜೆಡಿ ಪಕ್ಷ 4 ಕಡೆ ಗೆದ್ದಿತ್ತು. ಈ ಮೈತ್ರಿಯ ಭಾಗವಾಗಿ ಬಿಹಾರದಲ್ಲೂ ನಮಗೆ ಸೀಟ್ ನೀಡಬೇಕೆಂದು ಜೆಎಂಎಂ ಕೇಳಿತ್ತು. ಬಿಹಾರ ಚುನಾವಣೆಯಲ್ಲಿ 16 ಕ್ಷೇತ್ರಗಳಲ್ಲಿ ಜೆಎಂಎಂ ಸ್ಪರ್ಧಿಸಲು ಬಯಸಿತ್ತು. ಆದರೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ಸೀಟು ಹಂಚಿಕೆ ಮಾಡದ ಕಾರಣ ಕೊನೆ ಕ್ಷಣದಲ್ಲಿ ಜೆಎಂಎಂ ಸ್ಪರ್ಧಿಸದೇ ಇರಲು ನಿರ್ಧರಿಸಿತ್ತು. ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಜೆಎಂಎಂ ನಾಯಕರು ಕಾಂಗ್ರೆಸ್ ಮತ್ತು ಆರ್ಜೆಡಿಯಿಂದ ನಮಗೆ ಅನ್ಯಾಯವಾಗಿದೆ, ಮುಂದೆ ಮೈತ್ರಿಯ ಬಗ್ಗೆ ಯೋಚಿಸಲಾಗುವುದು ಎಂದು ಅಂದೇ ಹೇಳಿಕೆ ನೀಡಿದ್ದರು. ಕಾಂಗ್ರೆಸ್ ಪಕ್ಷದ ಸ್ವಯಂಕೃತ ಅಪರಾಧದಿಂದ ಮತ್ತೊಂದು ರಾಜ್ಯ ಕೈತಪ್ಪುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದೊಂದೇ ರಾಜ್ಯದಿಂದ ಕಾಲ್ ಕೀಳ್ತಾ ಇದೆ. ಇತ್ತೀಚೆಗೆ ಬಿಹಾರದಲ್ಲಿ ಹೀನಾಯ ಸೋಲುಂಡಿದ್ದ ಕೈಪಡೆಗೆ ಜಾರ್ಖಂಡ್ನಲ್ಲೂ ಕೂಡ ಆಘಾತ ಎದುರಾಗ್ತಾ ಇದೆ. ಸಿಎಂ ಸೋರೆನ್ ಮೋದಿ ಸಂಘ ಮಾಡಲು ಈಗ ಮುಂದಾಗಿದ್ದಾರೆ. ಕೊನೆಗೂ ಕಾಂಗ್ರೆಸ್ ಕೈ ತಪ್ಪಲಿದೆ ಜಾರ್ಖಂಡ್. ಮೋದಿ ಸಂಘ ಮಾಡಲು ಮುಂದಾದ ಸೋರೆನ್. ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶವನ್ನೇ ಆಳಿತ್ತು. ಇರೋ ರಾಜ್ಯಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಆದರೆ ಈಗ ಕಾಂಗ್ರೆಸ್ ದಯನೀಸಿ ಸ್ಥಿತಿಗೆ ಬಂದು ತಲುಪಿದೆ. ಕೇವಲ ಮೂರು ರಾಜ್ಯಗಳಲ್ಲಿ ಸ್ವಂತ ಬಲದಲ್ಲಿ ಅಧಿಕಾರ ಹಿಡಿದಿದೆ. ಎರಡು ರಾಜ್ಯಗಳಲ್ಲಿ ಮೈತ್ರಿ ಸರ್ಕಾರದ ಭಾಗವಾಗಿದೆ. ಅದರಲ್ಲಿ ಒಂದು ರಾಜ್ಯವು ಕೈತಪ್ಪುತ್ತಿದೆ, ಅದೇ ಜಾರ್ಖಂಡ್. ಜಾರ್ಖಂಡ್ನ ರಾಜಕೀಯ ಬಹುದೊಡ್ಡ ಬದಲಾವಣೆಯ ಹಾದಿಯಲ್ಲಿದೆ. ಮೂಲಗಳ ಪ್ರಕಾರ ಸಿಎಂ ಹೇಮಂತ್ ಸೋರೆನ್ ನೇತೃತ್ವದ ಜಾರ್ಖಂಡ್ ಮುಕ್ತಿ ಮೋರ್ಚಾ ತನ್ನ ಸಾಂಪ್ರದಾಯಿಕ ಎದುರಾಳಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳಲು ಮುಂದಾಗಿದ್ದಾರಂತೆ. ಬಿಜೆಪಿ ನಾಯಕರ ಜೊತೆ ಸೋರೆನ್ ಮಾತುಕತೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಮತ್ತು ಅವರ ಪತ್ನಿ ಕಲ್ಪನಾ ಬಿಜೆಪಿ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದಾರಂತೆ. ಅದೇ ಕಾರಣಕ್ಕೆ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಯಾಗಬಹುದು ಎಂಬ ಊಹಾಪೋಹಗಳು ಹರಡಿವೆ. ಮೈತ್ರಿಯಲ್ಲಿ ಬಿರುಕು ಯಾಕೆ? ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟಕ್ಕೆ ಜೆಎಂಎಂ ಹಲವು ಸ್ಥಾನ ಬಿಟ್ಟುಕೊಟ್ಟಿತ್ತು.
ಜೆಎಂಎಂ ಕೃಪೆ ತೋರಿದ್ದಕ್ಕೆ ಆರ್ಜೆಡಿ ಪಕ್ಷ 4 ಕಡೆ ಗೆದ್ದಿತ್ತು. ಈ ಮೈತ್ರಿಯ ಭಾಗವಾಗಿ ಬಿಹಾರದಲ್ಲೂ ನಮಗೆ ಸೀಟ್ ನೀಡಬೇಕೆಂದು ಜೆಎಂಎಂ ಕೇಳಿತ್ತು. ಬಿಹಾರ ಚುನಾವಣೆಯಲ್ಲಿ 16 ಕ್ಷೇತ್ರಗಳಲ್ಲಿ ಜೆಎಂಎಂ ಸ್ಪರ್ಧಿಸಲು ಬಯಸಿತ್ತು. ಆದರೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ಸೀಟು ಹಂಚಿಕೆ ಮಾಡದ ಕಾರಣ ಕೊನೆ ಕ್ಷಣದಲ್ಲಿ ಜೆಎಂಎಂ ಸ್ಪರ್ಧಿಸದೇ ಇರಲು ನಿರ್ಧರಿಸಿತ್ತು. ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಜೆಎಂಎಂ ನಾಯಕರು ಕಾಂಗ್ರೆಸ್ ಮತ್ತು ಆರ್ಜೆಡಿಯಿಂದ ನಮಗೆ ಅನ್ಯಾಯವಾಗಿದೆ, ಮುಂದೆ ಮೈತ್ರಿಯ ಬಗ್ಗೆ ಯೋಚಿಸಲಾಗುವುದು ಎಂದು ಅಂದೇ ಹೇಳಿಕೆ ನೀಡಿದ್ದರು. ಕಾಂಗ್ರೆಸ್ ಪಕ್ಷದ ಸ್ವಯಂಕೃತ ಅಪರಾಧದಿಂದ ಮತ್ತೊಂದು ರಾಜ್ಯ ಕೈತಪ್ಪುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದೊಂದೇ ರಾಜ್ಯದಿಂದ ಕಾಲ್ ಕೀಳ್ತಾ ಇದೆ. ಇತ್ತೀಚೆಗೆ ಬಿಹಾರದಲ್ಲಿ ಹೀನಾಯ ಸೋಲುಂಡಿದ್ದ ಕೈಪಡೆಗೆ ಜಾರ್ಖಂಡ್ನಲ್ಲೂ ಕೂಡ ಆಘಾತ ಎದುರಾಗ್ತಾ ಇದೆ. ಸಿಎಂ ಸೋರೆನ್ ಮೋದಿ ಸಂಘ ಮಾಡಲು ಈಗ ಮುಂದಾಗಿದ್ದಾರೆ. ಕೊನೆಗೂ ಕಾಂಗ್ರೆಸ್ ಕೈ ತಪ್ಪಲಿದೆ ಜಾರ್ಖಂಡ್. ಮೋದಿ ಸಂಘ ಮಾಡಲು ಮುಂದಾದ ಸೋರೆನ್. ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶವನ್ನೇ ಆಳಿತ್ತು. ಇರೋಬರೋ ರಾಜ್ಯಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಆದರೆ ಈಗ ಕಾಂಗ್ರೆಸ್ ದಯನೀಸಿ ಸ್ಥಿತಿಗೆ ಬಂದು ತಲುಪಿದೆ. ಕೇವಲ 3 ರಾಜ್ಯಗಳಲ್ಲಿ ಸ್ವಂತ ಬಲದಲ್ಲಿ ಅಧಿಕಾರ ಹಿಡಿದಿದೆ. 2 ರಾಜ್ಯಗಳಲ್ಲಿ ಮೈತ್ರಿ ಸರ್ಕಾರದ ಭಾಗವಾಗಿದೆ. ಅದರಲ್ಲಿ ಒಂದು ರಾಜ್ಯವು ಕೈತಪ್ಪುತ್ತಿದೆ, ಅದೇ ಜಾರ್ಖಂಡ್. ಜಾರ್ಖಂಡ್ನ ರಾಜಕೀಯ ಬಹುದೊಡ್ಡ ಬದಲಾವಣೆಯ ಹಾದಿಯಲ್ಲಿದೆ. ಮೂಲಗಳ ಪ್ರಕಾರ ಸಿಎಂ ಹೇಮಂತ್ ಸೋರೆನ್ ನೇತೃತ್ವದ ಜಾರ್ಖಂಡ್ ಮುಕ್ತಿ ಮೋರ್ಚಾ ತನ್ನ ಸಾಂಪ್ರದಾಯಿಕ ಎದುರಾಳಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳಲು ಮುಂದಾಗಿದ್ದಾರಂತೆ. ಬಿಜೆಪಿ ನಾಯಕರ ಜೊತೆ ಸೋರೆನ್ ಮಾತುಕತೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಮತ್ತು ಅವರ ಪತ್ನಿ ಕಲ್ಪನಾ ಬಿಜೆಪಿ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದಾರಂತೆ. ಅದೇ ಕಾರಣಕ್ಕೆ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಯಾಗಬಹುದು ಎಂಬ ಊಹಾಪೋಹಗಳು ಹರಡಿವೆ. ಮೈತ್ರಿಯಲ್ಲಿ ಬಿರುಕು ಯಾಕೆ? ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟಕ್ಕೆ ಜೆಎಂಎಂ ಹಲವು ಸ್ಥಾನ ಬಿಟ್ಟುಕೊಟ್ಟಿತ್ತು. ಜೆಎಂಎಂ ಕೃಪೆ ತೋರಿದ್ದಕ್ಕೆ ಆರ್ಜೆಡಿ ಪಕ್ಷ 4 ಕಡೆ ಗೆದ್ದಿತ್ತು. ಈ ಮೈತ್ರಿಯ ಭಾಗವಾಗಿ ಬಿಹಾರದಲ್ಲೂ ನಮಗೆ ಸೀಟ್ ನೀಡಬೇಕೆಂದು ಜೆಎಂಎಂ ಕೇಳಿತ್ತು. ಬಿಹಾರ ಚುನಾವಣೆಯಲ್ಲಿ 16 ಕ್ಷೇತ್ರಗಳಲ್ಲಿ ಜೆಎಂಎಂ ಸ್ಪರ್ಧಿಸಲು ಬಯಸಿತ್ತು. ಆದರೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ಸೀಟು ಹಂಚಿಕೆ ಮಾಡದ ಕಾರಣ ಕೊನೆ ಕ್ಷಣದಲ್ಲಿ ಜೆಎಂಎಂ ಸ್ಪರ್ಧಿಸದೇ ಇರಲು ನಿರ್ಧರಿಸಿತ್ತು. ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಜೆಎಂಎಂ ನಾಯಕರು ಕಾಂಗ್ರೆಸ್ ಮತ್ತು ಆರ್ಜೆಡಿಯಿಂದ ನಮಗೆ ಅನ್ಯಾಯವಾಗಿದೆ, ಮುಂದೆ ಮೈತ್ರಿಯ ಬಗ್ಗೆ ಯೋಚಿಸಲಾಗುವುದು ಎಂದು ಅಂದೇ ಹೇಳಿಕೆ ನೀಡಿದ್ದರು. ಕಾಂಗ್ರೆಸ್ ಪಕ್ಷದ ಸ್ವಯಂಕೃತ ಅಪರಾಧದಿಂದ ಮತ್ತೊಂದು ರಾಜ್ಯ ಕೈತಪ್ಪುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.